SKPA ಫಲಾನುಭವಿಗಳ ಮೊದಲನೆಯ ಅಧ್ಯಾಯಕ್ಕೆ SKPA ಸರ್ವ ಸದಸ್ಯರನ್ನು ನಾನು ಆಹ್ವಾನಿಸುವವನಾಗಿರುತ್ತೇನೆ. ಮೊದಲನೆಯ ಪ್ರಶ್ನೆ, ಈಗ ಇದು ಯಾಕೆ ಅಂತ. SKPAಯು ಭ್ರಷ್ಟಾಚಾರ ಮುಕ್ತ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಡೆಯುವುದು SKPA ಸರ್ವ ಸದಸ್ಯರ ಜವಾಬ್ದಾರಿಯಾಗಿರುತ್ತದೆ. ಕೆಲವು SKPA ಮೆಂಬರ್ಗಳು ನನ್ನ ಹತ್ರ ಕೆಲವು ರೀತಿಯ ಭ್ರಷ್ಟಾಚಾರ ವಿರುದ್ಧ ತಾವು ಹೋರಾಟ ಮಾಡಬೇಕು ಅಂತ ಕೇಳಿಕೊಂಡು ಸಾಕ್ಷ್ಯಾಧಾರಗಳ ಮೂಲಕ ನನಗೆ ವಿಷಯಗಳನ್ನು ತಿಳಿಸಿರುವುದರಿಂದ ಈ ಮೊದಲನೆಯ ಅಧ್ಯಾಯವನ್ನು ನಾನು ಈಗ ತಮ್ಮ ಸಮ್ಮತಿಯಿಂದ ತಮ್ಮ ಎಲ್ಲ ಸಹಕಾರವನ್ನು ನಾನು ಕೇಳುವವನಾಗಿರುತ್ತೇನೆ. SKPAಯು ಭ್ರಷ್ಟಾಚಾರ ನಡೆಯಲಿಕ್ಕೆ ಕೆಲವೇ ಜನರ ಕಾರಣ. ಇದರಿಂದಾಗಿ SKPA ಸಂಸ್ಥೆಯ ಹೆಸರು ಅಥವಾ ಸಂಘಟನೆಯ ಹೆಸರು ಸಮಾಜದಲ್ಲಿ ಹಾಳಾಗಬಾರದು. ಹಾಳಾಗಲಿಕ್ಕೆ ನಾವು ಬಿಡುವುದು ಸಾಧ್ಯವಿಲ್ಲ. 1990ರಂದು ಇದನ್ನು ಪುನಃ ಸ್ಥಾಪಿತ ಮಾಡಿದ ನಂತರ SKPAಯು ಸರಿಯಾಗಿ ಎಲ್ಲರ ಸದಸ್ಯರ ಉನ್ನತಿಗೋಸ್ಕರ ಕೆಲಸ ಮಾಡಬೇಕೆಂಬ ಉದ್ದೇಶದಿಂದ ಅನೇಕ ಒಳ್ಳೆಯ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಕೆಲವರು ಭ್ರಷ್ಟಾಚಾರದ ಮನಸ್ಸನ್ನು ಇಟ್ಟುಕೊಂಡು ಸಂಸ್ಥೆಯಲ್ಲಿ ಬರುವಂಥ ಹಣಕಾಸಿನಲ್ಲಿ ತಮಗೆ ಸ್ವಂತ ಲಾಭ ಆಗಬೇಕೆಂಬ ಉದ್ದೇಶದಿಂದ ಅವರ ಚೇಲ ಚಪಾಟಿಗಳೊಟ್ಟಿಗೆ ಸಂಸ್ಥೆಯನ್ನು ಹಾಳು ಮಾಡುವಂಥ ಕಾರ್ಯವೂ ಮಾಡುತ್ತಿದ್ದಾರೆ. SKPA ಸಂಕಲ್ಪ ಏನಂತ ಹೇಳಿದ್ರೆ, ಸರ್ವ ಸದಸ್ಯರಿಗೆ ಸಂಘಟನೆಯಿಂದ ಸಹಾಯ ಆಗಬೇಕು. ಸಂಘಟನೆಯಿಂದ ಅವರಿಗೆ ಹಾಗೂ ಸರ್ವ ಫಲಾನುಭವಿಗಳಿಗೆ ಸಂಘಟನೆಯ ಅಧಿಕಾರ, ಹಕ್ಕು ಹಾಗೂ ಅದರ ವಾಣಿಜ್ಯ ವಿಷಯವನ್ನು, ಸತ್ಯತೆಯನ್ನು ಎಲ್ಲರ ಮುಂದೆ ಲಾಭ ಎಷ್ಟು, ನಷ್ಟ ಎಷ್ಟು, ಖರ್ಚು ಎಷ್ಟು ಎಂಬ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಸಂಘಟನೆ ನಡೆಯಬೇಕು. ಈಗ ಈ ವಿಷಯ ಯಾಕೆ ಬಂತಂತ ಹೇಳಿದ್ರೆ, ಈಗಿನ SKPA ಮಂಗಳೂರು, ಉಳ್ಳಾಳ, ಉಡುಪಿ, ಕಾರ್ಕಳ, ಬ್ರಹ್ಮಾವರ, ಕುಂದಾಪುರ ವಲಯದಲ್ಲಿ ಇರುವಂಥ ಹೆಚ್ಚಿನವರು ಸಂಘಟನೆಯ ಕಾರ್ಯದರ್ಶಿಗಳು, ಸಂಘಟನೆಯ ನಿರ್ವಾಹಕರು, ಇವರೆಲ್ಲರೂ ಬಹಳ ಒಂದು ಒಳ್ಳೆಯ ಮನುಷ್ಯರು. ಇವರಲ್ಲಿ ಜನರ ಸೇವೆ ಮಾಡುವಂಥ ಭಾವ ಇದೆ. ಆದರೆ ಮುಂಚಿನಿಂದ ಕೆಲವರು ನಡೆಸುತ್ತಿಕೊಂಡು ಪಟ್ಟವನ್ನು ಗಟ್ಟಿ ಹಿಡಿದುಕೊಂಡು ತಮ್ಮ ಲಾಭಕ್ಕಾಗಿ ಪಟ್ಟದಲ್ಲೇ ಕುಳಿತುಕೊಂಡು ಇರುವವರು ಇವರನ್ನು ಸರಿಯಾದ ರೀತಿಯಲ್ಲಿ ಸಂಘಟನೆಯನ್ನು ನಡೆಸಲಿಕ್ಕೆ ಬಿಡುವುದಿಲ್ಲ. ಇದರಿಂದಾಗಿ ತುಂಬ ಅಡಚಣೆಯನ್ನು ಕೆಲವರು ಈಗಿನ ಸಂಘಟನೆಯನ್ನು ನಡೆಸುವಂತಿರುವ ವಲಯದ ಅಧ್ಯಕ್ಷರು ಹಾಗೂ ಅನೇಕರು ಕಷ್ಟವನ್ನು ಅನುಭವಿಸುವವರಾಗಿರುತ್ತಾರೆ. ಮುಂಚಿನ ಕಾಲದಲ್ಲಿ SKPAಯ
ಹಣ ವ್ಯವಹಾರಗಳು GST ಇಲ್ಲದ ಕಾಲದಲ್ಲಿ ರಿಸೀಟ್ ಮೂಲಕ ತೆಗೆದುಕೊಂಡು ಅದರಲ್ಲಿ ಬರುವಂಥ ಹಣ ಲೆಕ್ಕಾಚಾರವನ್ನು ಬ್ಯಾಂಕಿಗೆ ಹಾಕುವಂಥದ್ದು ಒಂದು ರೂಲ್ ಆಗಿತ್ತು. ಇದರಲ್ಲಿ ಕೂಡ ಸಂಘಟನೆಯ ಹಣವನ್ನು ಅರ್ಧ ಲೆಕ್ಕಾಚಾರ ಮಾಡುವುದು, ಅರ್ಧ ಲೆಕ್ಕ ಸರಿ, ಅರ್ಧ ಲೆಕ್ಕ ಹಣ ಧ್ವಂಸ ಮಾಡುವುದು ಕೆಲವರು ಸೇರಿಕೊಂಡು ಮಾಡುತ್ತಿದ್ದರು. ಸಂಸ್ಥೆಯು ಸರಿಯಾದ ರೀತಿಯಲ್ಲಿ ನಡೆಯಬೇಕಾದರೆ ಈ ಭ್ರಷ್ಟಾಚಾರಿಗಳನ್ನು ನಾವು ಮೊದಲನೆಯದಾಗಿ ಸಂಸ್ಥೆಯಿಂದ ಹೊರಹಾಕಬೇಕಾಗಿದೆ. ಇದು ಕಾನೂನು ಬದ್ಧವಾಗಿ ನಾವು ಮಾಡುವಂಥ ಕಾರ್ಯವಾಗಿದೆ. ಎರಡನೇ ಕಾರ್ಯ ಏನಂತ ಹೇಳಿದ್ರೆ, SKPಯ ಲೆಕ್ಕರಹಿತ ಹಣವನ್ನು ಮನಿ ಲಾಂಡ್ರಿಂಗ್ ಹೇಗೆ ನಡೀತದೆ. ಇದರಲ್ಲಿ ಅಕೌಂಟೆಡ್ ಮನಿ ಅಂತ ಹೇಳಿದ್ರೆ, ಈಗ ಕಾಲದಲ್ಲಿ ನಾವು ಕಲೆಕ್ಟ್ ಮಾಡುವಂಥ ಒಂದು ರಿನ್ಯೂವಲ್ ಫೀಸ್ ಏನಂತ ಹೇಳಿದ್ರೆ 1,500 ಅಂತ ಹೇಳಿದ್ರೆ 3,000 ಮೆಂಬರ್ಸ್ ಅಂತ ಹಿಡಿದು ಕೂಡ 45 ಲಕ್ಷ ಬರ್ತದೆ. 20 ಲಕ್ಷ ಲಿಮಿಟ್ ಕ್ರಾಸ್ ಆದ ನಂತರ ಸುಮಾರು 25 ಲಕ್ಷ GST ಒಳಪಡಿಸುವಂಥ ಒಂದು ವಿಷಯವಾಗಿದೆ. GST ಕಟ್ಟಲಿಕ್ಕೆ ತಪ್ಪಿಸಲಿಕ್ಕೆ ಕೆಲವೊಮ್ಮೆ ಹಣವನ್ನು ಕೆಲವರು ಕ್ಯಾಶ್ನಲ್ಲಿ ವಲಯದ ಕೆಲವು ಜನರು ಅವರ ಹೆಸರಿನಲ್ಲಿ ಇವರ ಹೆಸರಲ್ಲಿ ಅಂತ ಹೇಳಿ ಫೋನ್ಪೇ ಮೂಲಕ UPI ಮೂಲಕ ಕೊಡಿ ಅಂತ ಹೇಳ್ತಾರೆ. ಇದು ಸರಿಯಾದ ಒಂದು ಕಾರ್ಯವಲ್ಲ. ಇದರಿಂದಾಗಿ ಕೆಲವರು ಸದಸ್ಯರು ನಮ್ಮ ವಲಯದಲ್ಲಿ ಏನೂ ಇಲ್ಲದ ಫೋಟೋಗ್ರಾಫರ್ಸ್ಗಳು ಇವತ್ತು ತುಂಬ ಹಣ ಮಾಡಿದ್ದಾರೆ ಅಂತ ಹೇಳಿ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಇದು ಹಣ ನಿಜವಾಗಿ ಸಂಸ್ಥೆಗೆ ಹೋಗಿದ ಇಲ್ಲ ಎಂಬ ಒಂದು ಪರಿಶೀಲನೆ ಮಾಡುವಂಥ ಕಾನೂನು ಕ್ರಮ ನಾವು ಶುರು ಮಾಡಿದ್ದೇವೆ. ಇದರಲ್ಲಿ ಬರುವಂಥ ಲೆಕ್ಕಕ್ಕಿಲ್ಲದಂಥ ಹಣವನ್ನು ಕೆಲವರು ಡೀಲರ್ಸ್ಗಳಿಗೆ ಇದನ್ನು ಮನಿ ಲಾಂಡ್ರಿಂಗ್ ಮಾಡಿ ಅಂತ ಹೇಳಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಡೀಲರ್ಸ್ಗಳು ಕ್ಯಾಮರಾಗಳನ್ನು ಖರೀದಿ ಮಾಡುವಾಗ ಕಂಪನಿಯಿಂದ ಬಿಲ್ ಬರುತ್ತೆ, ಹೀಗಿರುವಾಗ ಬ್ಲ್ಯಾಕ್ ಮನಿ ವೈಟ್ ಆಗುತ್ತೆ ಎಂಬುದಾಗಿ. ಇದರಲ್ಲಿ ಕೂಡ ಕೆಲವು ಡೀಲರ್ಗಳು ಸೇರಿರುವಂಥ ಒಟ್ಟಿಗೆ ನಡೆಸುವಂಥ ವ್ಯವಹಾರಗಳ ಮೇಲೆ ಸಂಸ್ಥೆಗಳ ಮೇಲೆ ಕಾನೂನು ಕ್ರಮ ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡು ಕೈಗೊಳ್ಳಲಾಗಿದೆ. SKPಯ ಸರ್ವ ಸದಸ್ಯರ ಹಣ ಈ ಡೀಲರ್ಸ್ಗಳ ಸಂಸ್ಥೆಗಳಲ್ಲಿ ಇದೆ ಅಂತ ತಿಳಿದು ಬಂದಲ್ಲಿ ಈ ಸಂಸ್ಥೆಗಳನ್ನು ಡಿಸಾಲ್ವ್ ಮಾಡಿ ಇದರಲ್ಲಿದ್ದ ಹಣವನ್ನು SKPA ಅಕೌಂಟಿಗೆ ಸೇರ್ಪಡಿಸುವುದು ಸರ್ವ ಸದಸ್ಯರ ಜವಾಬ್ದಾರಿಯಾಗಿರುತ್ತದೆ. ಮೂರನೇದಾಗಿ SKPA ಭ್ರಷ್ಟಾಚಾರ ಮುಕ್ತವಾಗಿ ಆಗಬೇಕಿದ್ದಾರೆ ಸರ್ವ ಸದಸ್ಯರು ಸೇರಿ ಸಂಘಟನೆಯ ಸಂವಿಧಾನ ಪ್ರಕಾರ SKPA ಚುನಾವಣೆಯನ್ನು ನಡೆಸಬೇಕಾಗಿದೆ. ಈ ವರ್ಷ ಅವರು ಪ್ರೆಸಿಡೆಂಟ್ ಆಗಲಿ, ನಾಳೆ ಇನ್ನೊಬ್ಬ ಪ್ರೆಸಿಡೆಂಟ್ ಆಗಲಿ ಅಂತ ಹೇಳಿ 4 ಜನರು ಜೈ ಅಂತ ಹೇಳಿ ಸಂಘಟನೆ ನಡೆಸುವುದು ಕಾನೂನು ವಿರೋಧವಾದ ಕಾರ್ಯವಾಗಿದೆ. ಇದರಿಂದಾಗಿ ಇವತ್ತಿನವರೆಗೆ 1991ರಲ್ಲಿ ಸ್ಥಾಪಿಸಿರುವಂಥ SKPAಯಲ್ಲಿ ಇವತ್ತಿನವರೆಗೆ SKPA ಸಂವಿಧಾನದ ರೀತಿಯಲ್ಲಿ ಅನುಗುಣವಾಗಿ ಯಾವ ಕಾರ್ಯವೂ ನಡೆದಿಲ್ಲ. ಇದರಿಂದಾಗಿ ಕೆಲವೆಲ್ಲ ಕಾರ್ಯಗಳು ಸಂಶಯಾಸ್ಪದವಾಗಿರುತ್ತದೆ.
ಇದನ್ನೆಲ್ಲ ಸರಿಪಡಿಸುವಂಥ ಜವಾಬ್ದಾರಿ SKPಯ ಸರ್ವ ಸದಸ್ಯರದಾಗಿರುತ್ತದೆ. ಕೆಲವರು ಭ್ರಷ್ಟಾಚಾರ ಆಗುವುದಂತೆ ಹೇಳಿ ನಾವು ಅವರ ಮೇಲೆ ಹೊಣೆ ಹಾಕುವುದಿದ್ದಲ್ಲಿ ನಮ್ಮನ್ನು ಕೂಡ ನಾವು ಹೊಣೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಲೆಕ್ಕಾಚಾರ ಕೇಳದಿರದ ಕಾರಣ ಕೆಲವರಿಗೆ ಭ್ರಷ್ಟಾಚಾರ ಮಾಡುವಂಥ ಒಂದು ಧೈರ್ಯ ಹಾಗೂ ಒಂದು ಸೌಲಭ್ಯ ದೊರಕಿದೆ. ಇದಕ್ಕೆಲ್ಲ ನಾವೇ ಕಾರಣ. ಇದನ್ನು ಸರಿಪಡಿಸುವುದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತದೆ. ಇದರಿಂದಾಗಿ SKPಯ ಒಂದು AGM ನಡೆಸುವ, ಅಂದರೆ ಆ್ಯನ್ಯುವಲ್ ಜನರಲ್ ಬಾಡಿ ನಡೆಸುವ ಮೊದಲು ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಅಂತ ಕರೆದು ಇದರಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಲ್ಲುವಂಥ ಹೆಸರುಗಳನ್ನು, ಅದು ಡಿಸ್ಟ್ರಿಕ್ಟ್ ಚುನಾವಣೆ ಹಾಗೂ ವಲಯದ ಚುನಾವಣೆಯಲ್ಲಿ ಇರುವವರು ಅದರಲ್ಲಿ ಹೆಸರನ್ನು ಕೊಡಬೇಕು. ಇದರಲ್ಲಿ ಹೆಸರು ಕೊಟ್ಟವರನ್ನು ಚುನಾವಣೆಗೆ ನಿಲ್ಲಲಿ ಅರ್ಹರಂತ ಹೇಳಿ ಕಾನೂನುಬದ್ಧವಾಗಿ ಅವರ ಮೇಲೆ ಯಾವ ರೀತಿಯ ಕೇಸ್ ಇಲ್ಲದಿದ್ದಲ್ಲಿ, ಪ್ರಾಸಿಕ್ಯೂಷನ್ ಇಲ್ಲದಿದ್ದಲ್ಲಿ ಅವರು ಚುನಾವಣೆ ನಿಲ್ಲಬಹುದು. ಇದಕ್ಕೋಸ್ಕರ ಮೊದಲನೆಯದಾಗಿ ಸರ್ವ ಸದಸ್ಯರು ಸೇರಿ SKPಯ ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಸೆಪ್ಟೆಂಬರ್ 5ರಂದು 2026ರಂದು SKPಯ ಬೆನಿಫಿಷರೀಸ್ ಇದರ ರಿಜಿಸ್ಟರ್ಡ್ ಕಚೇರಿಯಲ್ಲಿ 4 ಗಂಟೆಗೆ ನಾವೆಲ್ಲರೂ ಸೇರಲಿದ್ದೇವೆ. SKPಯ ಸರ್ವ ಸದಸ್ಯರು ಹೆಚ್ಚಿನ ಜನರು ಬಂದು ಭಾಗವಹಿಸಿಕೊಂಡು SKPಯು ಸರಿಯಾದ ರೀತಿಯಲ್ಲಿ ನಡೆಸಬೇಕಂತ ಹೇಳಿ, ಆದಷ್ಟು ಹೆಚ್ಚಿನ SKPಯ ಮೆಂಬರ್ ಸೇರಿ ಬರಬೇಕಂತೇಳಿ ನಾನು ವಿನಮ್ರವಾದ ವಿನಂತಿಯಾಗಿರುತ್ತದೆ. ಇದರಲ್ಲಿ RSVP ಇದೆ. SKPಯ ಬೆನಿಫಿಷರೀಸ್ ರಿಜಿಸ್ಟರ್ಡ್ ಆಫೀಸ್ನಲ್ಲಿ ಗ್ರೌಂಡ್ ಫ್ಲೋರ್, ತ್ರಿಶಕ್ತಿ ಆರ್ಕೇಡ್, ಬಲ್ಮಠ ನ್ಯೂ ರೋಡ್, ಫಳ್ನೀರ್, ಮಂಗಳೂರು. ಕೊನೆಯದ ವಿಷಯದಲ್ಲಿ ನಾನು ಹೇಳುವುದಂತ ಹೇಳಿದ್ರೆ, EGM ನಡೆಸಿದ ನಂತರ AGM ನಡೆಯಲಿದೆ. ಅದು ಸುಮಾರು ಒಂದು ಅಕ್ಟೋಬರ್ ಎಂಡಿಗೆ ನಾವು ನಡೆಸುವವರಾಗಿರ್ತೇವೆ. ಇದರಲ್ಲಿ SKPಯ ಬೆನಿಫಿಷರೀಸ್ ಇದರ ನ್ಯಾಯಬದ್ಧವಾದ ಅಧ್ಯಕ್ಷರನ್ನು ನಾವು ಚುನಾವಣೆ ಮಾಡುವವರಾಗಿದ್ದೇವೆ ಹಾಗೂ ಸಮಿತಿಯನ್ನು, ಕಾರ್ಯಕಾರಿ ಸಮಿತಿಯನ್ನು ಚುನಾವಣೆ ಮಾಡುವವರಾಗಿರುತ್ತೇವೆ. ವಲಯದಲ್ಲಿ ಕೂಡ ಕಾರ್ಯಕಾರಿ ಸಮಿತಿಯನ್ನು ಈ ಸಮಯದಲ್ಲಿ ಪ್ರತಿ ವಲಯದಲ್ಲಿ ಈಗಿರುವಂಥ SKPಯ ಕಾರ್ಯಕಾರಿ ಸಮಿತಿಯನ್ನು ನಾವು ನಡೆಸಲಿಕ್ಕೆ ಅವರಿಗೆ ಅವಕಾಶ ಕೊಡುತ್ತೇವೆ. ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ಕೂಡ ನಾವು ಒಂದೇ ಸಲ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲನೇ ಕಾರ್ಯ ಮೊದಲು, ಎರಡನೇ ಕಾರ್ಯ ಎರಡನೇದು. SKPಯ ವಲಯದಲ್ಲಿ ಹಲವಾರು ಜನರು ಭ್ರಷ್ಟಾಚಾರ ಮುಕ್ತರಾಗಿದ್ದುಕೊಂಡು ಒಳ್ಳೆಯ ಜನರಾಗಿರೋದ್ರಿಂದ ಅವರು ಕಾರ್ಯಾಚರಣೆ ನಡೆಸಲಿ. ಮತ್ತು ಬರುವ ವರ್ಷದಿಂದ ಒನ್ ಟೈಮ್ ಒನ್ ಇಲೆಕ್ಷನ್ ಅಂತ ಹೇಳಿ SKPಯ ಕರೆಕ್ಟಾದ ಇಲೆಕ್ಷನನ್ನು ಪುನಃ ನಡೆಸುವವರಾಗಿದೆ. ಪ್ರತಿ ವರ್ಷ ಇಲೆಕ್ಷನ್ ನಡೆಸಬೇಕು. ಮತ್ತು SKPಯಲ್ಲಿದ್ದ ಹಣ, ಇದರ ವಿಷಯವಾಗಿ ಸೆಪ್ಟೆಂಬರ್ 25ರಲ್ಲಿ 2026ರಲ್ಲಿ 4 ಗಂಟೆಗೆ ಬಜೆಟ್ ಜನರಲ್ ಮೀಟಿಂಗ್, ಇದರಲ್ಲಿ ನಿಜವಾಗಿದ್ದ ಲೆಕ್ಕ ಎಷ್ಟು, ಇದು ಎಲ್ಲಿಗೆ ಉಪಯೋಗ ಆಗಿದೆ, ಇದರ ಮುಂದೆ ಏನಾದರೂ ಭ್ರಷ್ಟಾಚಾರ ನಡೆದಿದ್ದರೆ ಇದರ ಮೇಲೆ ನ್ಯಾಯವಾಗಿ ಕಾರ್ಯಾಚರಣೆ ಮಾಡುವುದು, ಇದಕ್ಕೆ ನಾವು ಮೀಟಿಂಗನ್ನು ನಡೆಸುವವರಾಗಿರ್ತೇವೆ. ಇದು ನಿಮಗೆ ತಿಳಿಸಿರುವಂಥ ಮೊದಲನೇ ಅಧ್ಯಾಯ. ತಾವೆಲ್ಲರೂ
ಸೇರಿ ಸಹಕರಿಸಬೇಕಾಗಿ ನನ್ನ ವಿನಮ್ರವಾದ ವಿನಂತಿಯಾಗಿರುತ್ತದೆ. SKPಯು ಸರಿಯಾದ ರೀತಿಯಲ್ಲಿ ನಡೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಇದಕ್ಕೆ ಸರ್ವಸಮ್ಮತಿಯಿಂದ ಸಹಕರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ನಮಸ್ಕಾರ.